ಬಿಜೆಪಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಬ್ರೇಕಿಂಗ್ ಸುದ್ದಿ. ಬಿಜೆಪಿಯಲ್ಲಿ ಬೀಸ್ತಾ ಇದೆಯಾ ಬದಲಾವಣೆಯ ಗಾಳಿ. ಬಣ ಬಡಿದಾಟದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಅಧ್ಯಕ್ಷರನ್ನ ಬದಲಿಸಲು ಮುಂದಾಗಿದೆಯಾ ಕಮಲ ಹೈಕಮಾಂಡ್. ಬಿಜೆಪಿಯಲ್ಲಿ ಒಳಗೊಳಗೆ ಏನಾಗ್ತಾ ಇದೆ? ಒಂದು ಕಡೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಯತ್ನಾಳ್ ಬಣ ಹರಸಾಹಸ ಮಾಡ್ತಾ ಇದೆ ನಿರಂತರವಾಗಿ 4 ತಿಂಗಳುಗಳಿಂದ. ಮತ್ತೊಂದು ಕಡೆ ಬಿಜೆಪಿಯ ತಟಸ್ಥ ಬಣ ಅಂತ ಕರೆಸಿಕೊಳ್ಳುವ ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡರು, ಹೀಗೆ ಸಾಕಷ್ಟು ಜನ ಅವರು ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮೌನವಾಗಿಯೇ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಈಗೆಲ್ಲ ಬದಲಾವಣೆಗಳಾಗ್ತಾ ಇರುವಾಗ ಬಿಜೆಪಿಯಲ್ಲಿ ಈಗ ಹೊಸತೊಂದು ಗಾಳಿ ಬೀಸ್ತಾ ಇದೆ. ಬಣ ಬಡಿದಾಟದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಅಧ್ಯಕ್ಷರನ್ನ ಬದಲಿಸಲು ಮುಂದಾಗಿದೆಯಾ ಹೈಕಮಾಂಡ್. ಹೈಕಮಾಂಡ್ ನಾಯಕರು ಕೂಡ ಆ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಬಿಜೆಪಿಯಲ್ಲಿ ಒಳಗೊಳಗೆ ಏನಾಗ್ತಾ ಇದೆ? ಹಾಗಾದ್ರೆ ಕೇಸರಿ ಪಡೆಗೆ ಬರುತ್ತಾರಾ ಹೊಸ ಸಾರಥಿ? ಬರೋದಾದ್ರೆ ಯಾರಾಗಬಹುದು ಆ ಸಾರಥಿ? ಯಾರಾಗಬಹುದು ಸಾರಥಿ? ಇದು ಬಿಜೆಪಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸ್ಟೋರಿ. ಇದು ಅಧ್ಯಕ್ಷರನ್ನ ಬದಲಿಸಲು ಮುಂದಾಗಿದೆ ಹೈಕಮಾಂಡ್. ಇದು ರಾಜ್ಯ ಬಿಜೆಪಿಯ ಕಥೆಯನ್ನು ಮಾತನಾಡ್ತಾ ಇಲ್ಲ, ರಾಷ್ಟ್ರೀಯ ಬಿಜೆಪಿಯ ಕಥೆ ಇದು. ರಾಜ್ಯದಲ್ಲಿ ಒಂದು ಕಡೆ ರಾಜ್ಯಾಧ್ಯಕ್ಷರನ್ನ ಬದಲಿಸಬೇಕು ಎನ್ನುವಂತಹ ಚರ್ಚೆ ನಡೀತಾ ಇರಬೇಕಾದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಯೂ ಆಗಬೇಕಲ್ಲ. ಪದಾಧಿಕಾರಿಗಳ ಬದಲಾವಣೆ ಅಂತ ಬಂದಾಗ ಕೇವಲ ರಾಜ್ಯ, ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಮಾತ್ರ ಚರ್ಚೆ ಆಗೋಲ್ಲ. ಬದಲಾವಣೆ ಆಗಬೇಕು ಅಂದರೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬದಲಾವಣೆಗಳಾಗಬೇಕು. ಹಾಗಾದರೆ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇದ್ದಾರಾ? ಹಾಗಾದರೆ ದೇಶದಲ್ಲಿ ಮತ್ತಷ್ಟು ಬಲಿಷ್ಠಗೊಳ್ಳಲು ಪ್ಲಾನ್ ಮಾಡಿಕೊಳ್ತಾ ಇದೆಯಾ ಬಿಜೆಪಿ? ಸಾರಥಿಯನ್ನ ಬದಲಿಸಲು ಮುಂದಾಗಿದೆಯಾ ಬಿಜೆಪಿ? ಮಹಿಳೆಗೆ ಪಕ್ಷದ ಸಾರಥ್ಯ ನೀಡಲು ಮುಂದಾಗಿದೆಯಾ ಹೈಕಮಾಂಡ್? ದೆಹಲಿ ವಿಧಾನಸಭಾ ಚುನಾವಣೆಯಾಯಿತು. ದೆಹಲಿ ಚುನಾವಣೆಯಲ್ಲಿ ಯಾರಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವ ಚರ್ಚೆಗಳಾದಾಗ ಸಂಘ ಪರಿವಾರದವರು 4 ಹೆಸರನ್ನ ನೇಮಕ ಮಾಡಿದ್ರು. ಆದರೆ ಬಿಜೆಪಿಯ ಕೆಲ ನಾಯಕರು ಅರವಿಂದ್ ಕೇಜ್ರಿವಾಲ್ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ರನ್ನ ಯಾರು ಸೋಲಿಸಿದ್ರು ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಎನ್ನುವಂಥ ಚರ್ಚೆಗೆ ಸೈನ್ ಹಾಕಿದ್ರು. ಆದರೆ ಸಂಘ ಪರಿವಾರದವರ ಉದ್ದೇಶವೇ ಬೇರೆಯಾಗಿತ್ತು. ರೇಖಾ ಗುಪ್ತಾ ಎನ್ನುವಂತಹ ಮಹಿಳೆಗೆ ಅವಕಾಶ ಕೊಡಬೇಕು. ರೇಖಾ ಗುಪ್ತಾ ಹಿಂದುತ್ವ ಸಂಘಟನೆಯಲ್ಲಿ ಕೆಲಸ ಮಾಡಿದವರು, ತನ್ನ ವೈಯಕ್ತಿಕ ವರ್ಚಸ್ಸಿನಿಂದಲೇ ಸಂಘ ಪರಿವಾರದಲ್ಲಿ ಹೆಸರು ಮಾಡಿದ್ದವರು. ಅವರು ಕೂಡ ಪ್ರಥಮವಾಗಿ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಆಕೆ ನೂತನ ಶಾಸಕಿ, ಆಕೆಗೆ ಸಿಎಂ ಸ್ಥಾನದ ಗದ್ದುಗೆ ಏರೋದಕ್ಕೆ ಅವಕಾಶ ಕೊಡಬೇಕು ಅಂತ ಬಿಜೆಪಿ ನಾಯಕರ ಅಭಿಪ್ರಾಯಗಳಿಗೆ ಸೊಪ್ಪು ಹಾಕಲಿಲ್ಲ ಸಂಘ ಪರಿವಾರ. ಸಂಘ ಪರಿವಾರ ಏನನ್ನ ತೀರ್ಮಾನ ಮಾಡುತ್ತೋ, RSS ಎನ್ನುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಅದು ಏನನ್ನ ತೀರ್ಮಾನ ಮಾಡುತ್ತೋ ಅದರ ತೀರ್ಮಾನವನ್ನೇ ಅನುಸರಿಸಿತು ಬಿಜೆಪಿ. ಸೊ ಈ ಬಾರಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಪ್ರಸ್ತುತ ರಾಷ್ಟ್ರೀಯ ಅಧ್ಯಕ್ಷ, ನ್ಯಾಷನಲ್ ಬಿಜೆಪಿ ಪ್ರೆಸಿಡೆಂಟ್, ಪ್ರಸ್ತುತವಾಗಿ ಅವರೇ ಅಧಿಕಾರದಲ್ಲಿದ್ದಾರೆ. ಆದರೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ವಿಚಾರ ಬಂದಾಗ ಮತ್ತೊಮ್ಮೆ ಯಾರಿಗೆ ಕೊಡಬೇಕು? ನಿತಿನ್ ಗಡ್ಕರಿಗೆ ಕೊಡಬೇಕಾ? ಬೇರೆ ಯಾರಿಗೆ ಕೊಡಬೇಕು? ಸಾಕಷ್ಟು ಬಿಜೆಪಿಯ ರಾಷ್ಟ್ರೀಯ ನಾಯಕರಿದ್ದಾರೆ. ಆದರೆ ಮಹಿಳೆಗೆ ಪಕ್ಷದ ಸಾರಥ್ಯ ನೀಡಲು ಮುಂದಾಗಿದೆ ಹೈಕಮಾಂಡ್. 2 ಹುದ್ದೆಗಳಲ್ಲಿ ಮುಂದುವರಿಯುತ್ತಿರುವಂತಹ JP ನಡ್ಡಾ. 2 ಹುದ್ದೆಗಳಿದ್ದಾವೆ. ಪ್ರಭಾವಿ ಖಾತೆ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷಗಿರಿ. ಅಧ್ಯಕ್ಷರನ್ನ ಬದಲಿಸಲು ಮುಂದಾಗಿರುವಂತಹ ವರಿಷ್ಠರು ಒಬ್ಬ ವ್ಯಕ್ತಿಗೆ 1 ಹುದ್ದೆ, ನಿಯಮದಡಿ ಬದಲಾವಣೆ. ಹೊಸ ಸಾರಥಿ ನೇಮಿಸಲು ನಿರ್ಧಾರ ಮಾಡಿಕೊಂಡಿರುವಂತಹ ವರಿಷ್ಠರು 2 ಹುದ್ದೆಗಳಲ್ಲಿ ಮುಂದುವರಿಯುತ್ತಿರುವಂತಹ JP ನಡ್ಡಾ ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಪ್ರಭಾವಿ ಖಾತೆ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷಗಿರಿಯನ್ನು ಕೂಡ ಕೊಡಲಾಗಿದೆ. ಅಧ್ಯಕ್ಷರನ್ನ ಬದಲಿಸಲು ಮುಂದಾಗಿರುವಂತಹ ವರಿಷ್ಠರು. ಹಾಗಾದರೆ JP ನಡ್ಡಾರ ಸ್ಥಾನಕ್ಕೆ ಯಾರನ್ನ ಕರೆತರಲಾಗುತ್ತೆ? ಒಬ್ಬ ವ್ಯಕ್ತಿಗೆ 1 ಹುದ್ದೆ, ಅದು ಬಿಜೆಪಿಯಲ್ಲೂ ಇದೆ, ಕಾಂಗ್ರೆಸ್ನಲ್ಲೂ ಇದೆ. ಆದರೆ 2 ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯರ ಬಳಿ 2 ಖಾತೆಗಳಿದೆ. ಒಂದು ಹಣಕಾಸು ಸಚಿವ, ಮತ್ತೊಂದು ಮುಖ್ಯಮಂತ್ರಿ ಸ್ಥಾನ. JP ನಡ್ಡಾಗೂ ಕೂಡ 2 ಸ್ಥಾನಗಳಿದ್ದಾವೆ. DK ಶಿವಕುಮಾರಿಗೂ ಕೂಡ 3 ಸ್ಥಾನವನ್ನು ಇಟ್ಕೊಂಡು ಕೂತಿದ್ದಾರೆ. ಹಾಗಾದರೆ 2-3 ಖಾತೆ ಇರುವಂತಹ ವ್ಯಕ್ತಿಗೆ
ಒಂದು ಖಾತೆನೇ ಸಾಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಿಜೆಪಿಯವರು ಬಂದ್ರ. ಮಹಿಳೆಗೆ ಸಾರಥ್ಯ ನೀಡಲು ನಿರ್ಧಾರ ಮಾಡಿಕೊಂಡಿದ್ದಾರೆ. ಮಹಿಳೆಗೆ ಸಾರಥ್ಯ ನೀಡುವ ನಿರ್ಧಾರದ ಹಿಂದಿದೆ ಮಹಾತಂತ್ರ. ಮಹಿಳೆಯರ ಮತಗಳನ್ನು ಸೆಳೆಯಲು ಬಿಜೆಪಿಗರ ಮೆಗಾ ಪ್ಲಾನ್. ತಮಿಳುನಾಡು ಎಲೆಕ್ಷನ್ ಕೂಡ ಬರ್ತಾ ಇದೆ. ಮಹಿಳೆಯರನ್ನ ಪಕ್ಷದತ್ತ ಸೆಳೆಯಲು ಮತ ಮಂತ್ರ ಜಪಿಸ್ತಾ ಇದ್ದಾರಾ ಕಮಲ ಹೈಕಮಾಂಡ್. ಮಹಿಳೆಯನ್ನೇ ಅಧ್ಯಕ್ಷೆ ಮಾಡಿದರೆ ಮಹಿಳೆಯನ್ನು ಸೆಳೆಯಬಹುದು. ದೆಹಲಿಗೆ ಈ ಬಾರಿ 4ನೇ ಮಹಿಳಾ ಸಿಎಂ. ಅದೇ ತರಹದ ಸೂತ್ರವನ್ನು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಪ್ರಯೋಗ ಮಾಡಲಾಗ್ತಾ ಇದೆ. ಮಹಿಳೆಗೆ ಸಾರಥ್ಯ ನೀಡೋದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಮಹಿಳೆಯರ ಮತವನ್ನು ಸೆಳೆಯೋದಕ್ಕೆ ಬಿಜೆಪಿಯ ಪ್ಲಾನ್ ಇದಾಗಿರಬಹುದಾ? ಮಹಿಳೆಯರನ್ನ ಪಕ್ಷದತ್ತ ಸೆಳೆಯಲು ಮತಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಮಹಿಳೆಯನ್ನೇ ಅಧ್ಯಕ್ಷ ಮಾಡಿದರೆ ಮಹಿಳೆಯರನ್ನ ಸೆಳೆಯಬಹುದು ಎನ್ನುವಂತಹದ್ದು ಬಿಜೆಪಿ ನಾಯಕರಿಗೆ ಗೊತ್ತು. ಹಾಗಾಗಿ ಒಂದು ಮಹಿಳೆಗೆ ಈ ಬಾರಿ ಅವಕಾಶವನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಜೆ.ಪಿ. ನಡ್ಡಾಗೆ 2 ಪ್ರಭಾವಿ ಖಾತೆಗಳಿದ್ದಾವೆ. ಒಬ್ಬರಿಗೆ 1 ಸ್ಥಾನ, ಒಬ್ಬರಿಗೆ 1 ಹುದ್ದೆ ಎನ್ನುವಂತಹ ನಿಯಮದಡಿಯಲ್ಲಿ ಈ ಬಾರಿ ರಾಷ್ಟ್ರೀಯ ಅಧ್ಯಕ್ಷೆಯನ್ನ ಬದಲಾವಣೆ ಮಾಡಬಹುದು. ಜೆ.ಪಿ. ನಡ್ಡಾರ ಸ್ಥಾನದಲ್ಲಿ ಮಹಿಳೆಯನ್ನು ಕೂರಿಸುವಂತಹ ಸಾಧ್ಯತೆಗಳಿದೆ. ಒಂದು ಮಹಿಳಾ ಮೀಸಲಾತಿ ಬಿಜೆಪಿಗರು ತಂದರು. ಅದಾದ ನಂತರ ಮಹಿಳೆಯನ್ನು ಸೆಳಿಬೇಕು ಅಂತ ಹೇಳಿ ವಿತ್ತ ಸಚಿವೆ ಸ್ಥಾನಕ್ಕೆ ಕೂರಿಸಲಾಯಿತು ಮಹಿಳೆಯನ್ನು. ಸೊ ಅದಾದ ನಂತರ ಈಗ ಮತ್ತು ರಾಷ್ಟ್ರೀಯ ನಾಯಕ ಸ್ಥಾನಕ್ಕೆ ಅಥವಾ ನಾಯಕಿ ಸ್ಥಾನಕ್ಕೆ ಮಹಿಳೆಯನ್ನು ತರುವಂತಹ ಸಾಧ್ಯತೆಗಳಿದ್ದಾವೆ. ರಾಷ್ಟ್ರೀಯ ವರಿಷ್ಠರು ಈಗಾಗಲೇ ಮಾತುಕತೆ, ಚರ್ಚೆ, ನಿರ್ಧಾರ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ. ಯಾವಾಗ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಎನ್ನುವಂತಹದ್ದೇ ಈಗ ಸದ್ಯಕ್ಕಿರುವಂತಹ ರಾಷ್ಟ್ರೀಯ ಕುತೂಹಲ.